ನಿಮ್ಮ ಹುಚ್ಚು ಕಡಿಮೆ ಮಾಡೋದಕ್ಕೆ ಡಾಕ್ಟರ್ ಕೊಟ್ಟಿರೋ ಟ್ರೀಟ್ಮೆಂಟ್ ಅದು. ಇಲ್ಲಾಂದ್ರೆ ಹುಚ್ಚು ಜಾಸ್ತಿಯಾಗಿ ಸತ್ತೋಗ್ತಾ ಇದ್ರಿ. ಅಷ್ಟಕ್ಕೂ ಏನಾಯ್ತು ನಿಮ್ಗೆ? ಏನಾದ್ರೂ ತಿನ್ಬಾರ್ದನ್ ತಿಂದ್ರಾ ಇಲ್ಲ ಯಾವ್ದಾದ್ರೂ ವಾಸನೆ ತಗೊಂಡ್ರಾ? ಏನೋ ಅಕ್ಕ, ನೀವ್ ತಿಂದಿದ್ದೇನೆ ತಿಂದಿದೀವಿ, ನೀವ್ ಕುಡ್ದಿದ್ದೇನೆ ಕುಡ್ದಿದೀವಿ. ನಮಗ್ ಮಾತ್ರ ಹೀಗಾಗಿದೆ ಅಂದ್ರೆ ಏನೋ. ಅಲ್ಲ, ಈ ಮನೇಲಿ ಏನ್ ನಡೀತಿದ್ಯೋ ಏನೋ ಅರ್ಥನೇ ಆಗ್ತಾ ಇಲ್ಲ. ಅರ್ಥ ಆಗ್ದಿರೋದಕ್ಕೆ ಏನಿದೆ ಅತ್ತೆ? ಇದೆಯಲ್ಲ ಆ ವೈದೇಹಿ ಹೊಟ್ಟೆಲಿರೋ ಮಗು. ಅಕ್ಕ, ನನ್ ಮಗುನ್ ಮಾತ್ರ ಏನು ಅನ್ಬಾರ್ದು. ಇನ್ಯಾನ್ ಅನ್ಬೇಕು? ಮಾವನ್ನ ನಿಮ್ಮಮ್ಮನ್ನ ಬಲಿ ತಗೊಂಡಿದ್ರು ಏನೋ ಆಕ್ಸಿಡೆಂಟ್ ಅಂತ ಅನ್ಕೊಂಡ್ ಸುಮ್ನಾದ್ವಿ. ಆಮೇಲೆ ಪಾಪ ಅವತ್ತು ಸುವರ್ಣ ಅತ್ತೆನ ಗೋಳಿ ಗುಮ್ಮಕ್ ಹೋಗಿತ್ತು. ಅದು ಕೂಡ ಆಕ್ಸಿಡೆಂಟ್ ಅಂತ ಸುಮ್ನಾಗೋಣ ಅನ್ಕೊಂಡ್ರೆ ಇದ್ದಕ್ಕಿದ್ದಂಗೆ ನಾವು ಹುಚ್ಚರ ತರ ಆಡೋದು ಅಂದ್ರೆ ಏನು? ಆವತ್ತು ಕೊರವಂಜಿ ಹೇಳಿದ್ದು ನಿಜ. ಈ ಎಲ್ಲ ಘಟನೆಗಳಿಗೂ ಕಾರಣ ನಿನ್ ಹೊಟ್ಟೆಲಿದ್ಯಲ್ಲ ಆ ಮಗುನೇ. ಸಾಕೋದ್ಗೆ ನಮ್ಮ ಮಗು ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ಸುಮ್ನಿರಲ್ಲ, ಹೇಳ್ತಾ ಇದ್ದೀನಿ. ತಪ್ಪೇನಿದೆ ದೇವಾಂಶ್? ಇರೋದನ್ನೇ ಅಲ್ವಾ ಹೇಳಿದ್ದು. ನೀನ್ ಸುಮ್ನೆ ಇರು. ನಮ್ ಬಾಯಿನ ಮುಚ್ಚಿಸೋದ್ರಿಂದ ಆಗೋ ಅನಾಹುತಗಳೆಲ್ಲ ನಿಲ್ಲೋದಿಲ್ಲ ದೇವಾಂಶ್. ಸರಿ, ನಿನ್ ಮಗು ಕಾರಣ ಅಲ್ಲ ಅಂದ್ರೆ ನಮಗಿದ್ದಕ್ಕಿದ್ದಂಗೆ ಹುಚ್ಚ ಹೇಗೆ ಹಿಡಿತು ಹೇಳು? ಯಾಕೆ ಅಂತ ಹೇಳ್ಬೇಕಾ? ಸಾಂಬ್ರಾಣಿಲಿ ಮತ್ ಬರೋ ಪದಾರ್ಥ ಹಾಕಿ ಆ ಹೊಗೆನ್ ಕುಡ್ಸಿದ್ರೆ ಆಗ ಹುಚ್ಚ ಹಿಡಿಯುತ್ತೆ. ಸಾಂಬ್ರಾಣಿಲಿ ಮತ್ತನ್ನ ಮಿಕ್ಸ್ ಮಾಡಿದಿರೋ ದೇವಾ? ವೈದೇಹಿ ದಿನ ಬಳಸೋಂಥ ಸಾಂಬ್ರಾಣಿಲಿ ಮತ್ ಬರೋ ಪುಡಿ ಹಾಕಿದ್ರು ಅಣ್ಣ. ವೈದೇಹಿಗೆ ಹುಚ್ಚ ಹಿಡಿದು ತನ್ನ ಹೊಟ್ಟೆಲಿರೋ ಮಗುನ ತಾನೇ ಸಾಯಿಸ್ಕೊಳ್ಳಿ ಅನ್ನೋದು ಇವ್ರ ಪ್ಲಾನ್. ಆದ್ರೆ ಅದೇ ಇವ್ರಿಗೆ ರಿವರ್ಸ್ ಆಗಿ ಇವ್ರುಗಳು ಹುಚ್ಚರು ತರ ಆಡಿದ್ರು. ಅನ್ಕೊಂಡಿದ್ದೆ ಈ ತರದ್ ಯಾವ್ದೋ ಹುಚ್ಚು ಕೆಲಸ ಮಾಡಿರ್ತಾರೆ, ಅದೇ ಇವ್ರಿಗೆ ರಿವರ್ಸ್ ಆಗಿರುತ್ತೆ ಅಂತ ನಾನು ಮೊದಲೇ ಅನ್ಕೊಂಡಿದ್ದೆ. ಆದ್ರೆ ಇಷ್ಟೊಂದು ಕೆಳಮಟ್ಟಕ್ಕೆ ಇಳಿಯೋದಾ? ಸಾಕು ನಿಲ್ಸಿ. ನಿಮ್ ತಮ್ಮ ಹೇಳೋದು ಅದಕ್ ನೀವು ಹೂ ಅನ್ನೋದು. ಸರಿ ಇದೀರಾ ಇಬ್ರು. ಅಲ್ಲ, ಸಾಂಬ್ರಾಣಿನಲ್ಲಿ ಮತ್ತೆ ಬೆರೆಸೋದು ಅಂದ್ರೆ ಏನು? ಏನ್ ಮಾತಾಡ್ತಿದ್ಯಾ ದೇವಾಂಶ್? ಏನು ಬೆರೆಸಿಲ್ವಾ? ನಾವೇನ್ ಬೆರೆಸ್ತೀವಿ? ನೀನ್ ಏನ್ ಹೇಳ್ತಿದ್ಯೋ ನನಗಂತೂ ಅರ್ಥ ಆಗ್ತಿಲ್ಲ. ಸರಿ, ಹಾಗಾದ್ರೆ ಮತ್ತೆ ಸಾಂಬ್ರಾಣಿ ಹಾಕಿ 3 ಜನನು ಅದೇ ರೂಮಲ್ಲಿ ಕೂಡ ಹಾಕ್ಲಾ? ಬಾವಾಲಿ, ಏನ್ ಮಾತಾಡ್ತಾ ಇದೀಯ ದೇವಾಂಶ್? ಈಗ ನಡೆದಿರೋ ಸಾಲ್ದ ಇನ್ನೇನ್ ಮಾಡ್ಬೇಕು ಅಂತಿದ್ಯಾ? ಇದಕ್ಕೆಲ್ಲ ಕಾರಣ ಆಗಿರೋ ನಿನ್ನ ಮಗನ್ ಬಿಟ್ಟು ನನ್ ಮಗನ್ನೇನೋ ಮಾಡ್ತೀನಿ ಅಂತೀಯಲ್ಲ? ಏನಕ್ಕ ಇದು? ಅಲ್ಲ, ನಾವು ಮನೇಲಿ ಇರ್ಬೇಕಾ ಬೇಡ್ವಾ? ಅತ್ತೆ ಕೂಡ ಏನ್ ಮಾಡ್ತಾರೆ ಚಿಕ್ಕತ್ತೆ? ಪಾಪ ಅವರು ಕೂಡ ಡಾಕ್ಟರ್ ಹತ್ರ ಮಾತಾಡಿ ಮಗುನ್ ತೆಗ್ಸೋದಕ್ಕೆ ನೋಡಿದ್ರಲ್ವಾ. ಆದ್ರೆ ಈ ಕುಟುಂಬದವರಿಗೆ ಶಾಪ ಕಾಡ್ತಾ ಇರೋದ್ರಿಂದ ಅದು ಕೂಡ ಆಗ್ಲಿಲ್ಲ. ನೋಡಿ ಅತ್ತೆ, ಒಂದ್ಸಲ ಏನೋ ಆಗಿಲ್ಲ ಅಂತ ನೀವ್ ಹೀಗೆ ಸೈಲೆಂಟ್ ಆಗಿರೋದು ಒಳ್ಳೇದಲ್ಲ. ದೊಡ್ಡವರಾಗಿ ನೀವೇನಾದ್ರೂ ನಿರ್ಧಾರ ತಗೊಂಡಿಲ್ಲ ಅಂದ್ರೆ ಮನೇಲಿ ಇನ್ನೂ ಎಷ್ಟು ಅನಾಹುತಗಳಾಗುತ್ತೋ. ಸಾಕು ನಿಲ್ಸಕ್ಕ. ಗೊತ್ತು. ಹಾಗೆ ಇನ್ ಮುಂದೆ ಏನೇ ಮಾಡೋಕ್ ಹೋದ್ರೂ ಎಲ್ಲ ಗೊತ್ತಾಗುತ್ತೆ ನಮ್ಗೆ.
ಮತ್ತೆ ಇಂಥ ಕೆಲಸಗಳನ್ನೇನಾದ್ರೂ ಮಾಡಿದ್ರೋ ಪರ್ಮನೆಂಟ್ ಆಗಿ ಹುಚ್ಚರನ್ನಾಗಿ ಮಾಡಿ ರೋಡಲ್ಲಿ ತಿರ್ಗೋಕ್ ಬಿಟ್ಬಿಡ್ತೀನಿ. ಬಾ ವೈದೇಹಿ. ನೋಡಿದ್ರತ್ತೆ ಹೇಗ್ ವಾರ್ನ್ ಮಾಡ್ತಾ ಇದ್ದಾನೆ. ವಾರ್ನಿಂಗ್ ಅಲ್ಲೇ ಮುಗಿಸಿದಾನೆ, ಸಂತೋಷ ಪಡು. ಊರ್ಮಿಳಾ, ದೇವಾಂಶ್ ಹೇಳ್ತಿರೋದು ನಿಜನಾ? ಅವನ್ ಏನೋ ಹೇಳಿದ್ರೆ ನೀವು ಅದನ್ನ ನಂಬ್ತಾ ಇದ್ದೀರಲ್ಲ ಇಂದು ಅಜ್ಜಿ. ಒಂದ್ ವೇಳೆ ಆ ಥರ ಏನಾದ್ರೂ ಮಾಡೋ ಅಂತ ಪ್ಲಾನ್ ಇದ್ದಿದ್ರೆ ನಾನ್ ನಿಮ್ ಹತ್ರ ಶೇರ್ ಮಾಡ್ತಿದ್ದೆ ಅಲ್ವಾ? ಯಾಕೆಂದ್ರೆ ಆ ಮಗು ಇರಬಾರ್ದು ಅಂತ ನಿಮ್ ಮನ್ಸಲ್ ಕೂಡ ಇದೆ ಅಲ್ವಾ? ಅಲ್ಲ, ನಾವು ನೋವು ಅನುಭವಿಸ್ತಾ ಇದೀವಿ, ಮತ್ತೆ ನಮ್ಮನ್ನೇ ದೋಷಿಗಳು ಮಾಡ್ತಿದ್ದೀರಲ್ಲ ಅತ್ತೆ. ತಪ್ಪು ಮಾಡಿರೋರೇ ಶಿಕ್ಷೆ ಅನುಭವಿಸ್ಬೇಕು. ಇನ್ಮೇಲಾದ್ರೂ ನಿಮ್ಮ ಪ್ಲಾನು ಕೆಲಸ ಮಾಡಲ್ಲ, ನಾವು ಮಾಡ್ತಿರೋದ್ರಲ್ಲಿ ತಪ್ಪು ಅಂತ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಒಳ್ಳೇದು. ಇವಾಗ ಹೊರಡಿ. ಹೋಗ್ತೀನಿ, ಆದ್ರೆ ನಮ್ ಜೀವಕ್ಕೇನಾದ್ರೂ ತೊಂದ್ರೆ ಆದ್ರೆ ಮಾತ್ರ ನಾನ್ ನೋಡ್ಕೊಂಡು ಸುಮ್ನಿರಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳಿ. ನಮ್ಮ ಪ್ಲ್ಯಾನ್ ಬಗ್ಗೆ ಮೊದಲೇ ತಿಳ್ಕೊಂಡು ಅದನ್ನು ನಮ್ಮ ಮೇಲೆ ಯೂಸ್ ಮಾಡ್ದ ದೇವಾಂಶ್. ಸಾಮ್ರಾಣಿನ ರೂಮಲ್ಲಿಟ್ಟು ನಮಗೆ ಹುಚ್ಚಿಡಿಯಂಗೆ ಮಾಡ್ದ. ಅಲ್ಲ, ನಮ್ ಪ್ಲಾನ್ ಬಗ್ಗೆ ದೇವಾಂಶ್ಗೆ ಹೇಗೆ ಗೊತ್ತಾಯ್ತು? ಜೊತೆಗೆ ಇನ್ನು ಮುಂದೆ ನಾವು ಏನೇ ಮಾಡಿದ್ರೂ ಮೊದಲೇ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದಾನೆ. ನಾವು ಪ್ಲ್ಯಾನ್ ಮಾಡ್ತಾ ಇರೋದು ದೇವಾಂಶ್ಗೆ ಹೆಂಗೆ ಗೊತ್ತಾಗ್ತಾ ಇದೆ? ಕದ್ದೇನಾದರೂ ಕೇಳಿಸ್ಕೊತಾ ಇದ್ದಾನ ಅಥವಾ ಮೈಕೇನಾದರೂ ಇಟ್ಟಿದ್ದಾನ? ಇದ್ರೆ ನಿನ್ನಲ್ಲೇ ಇರಬೇಕು. ನನಗಿಡೋ ಅಷ್ಟು ಧೈರ್ಯ ಮಾಡಲ್ಲ. ನೀವೆಷ್ಟೇ ತಲೆ ಕೆಡಿಸ್ಕೊಂಡ್ರು ದೇವಾಂಶ್ಗೆ ಹೇಗ್ ಗೊತ್ತಾಗ್ತಿದೆ ಅನ್ನೋ ವಿಷಯ ನಿಮ್ಗೆ ಯಾವತ್ತೂ ಗೊತ್ತಾಗೋದಿಲ್ಲ. ಇದ್ರ ಬಗ್ಗೆ ಅಷ್ಟೊಂದು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ದೇವಾಂಶ್ ಇರೋವರೆಗೂ ವೈದೇಹಿಗೆ ಏನೂ ಆಗೋದಕ್ಕೆ ಬಿಡೋದಿಲ್ಲ. ಹೇಗೋ ನಾವು ಮಾತಾಡೋದನ್ನ ಕೇಳಿಸ್ಕೊಂಡು ಆ ಸಾಮ್ರಾಣಿನ ನಮ್ ರೂಮಲ್ಲಿ ತಂದಿಟ್ಟ. ಈ ಸಲ ನಾವೇನೇ ಮಾಡಿದ್ರೂ ದೇವಾಂಶಿಗೆ ಗೊತ್ತಾಗ್ದಿರೋ ಥರ ತುಂಬಾನೇ ಹುಷಾರಾಗಿ ಮಾಡಬೇಕು. ಹೌದು, ಇಲ್ಲ ಅಂದರೆ ನಿನ್ನ ಗಂಡ ಹೇಳ್ದಾಗೆ ಮತ್ತೆಗ್ದಿರೋ ಪಟಾಕಿ ಥರ ಟುಸ್ಸಾಗಿ ಹೋಗ್ತೀವಿ. ಟುಸ್ಮದ್ದಲ್ಲ ಕಣೋ, ನಿಜವಾದ ಬಾಂಬನ್ನೇ ಹಾಕ್ಬೇಕು. ಬದ್ನೇಕಾಯಿ ಬಾಂಬ್ ಯೂಸ್ ಮಾಡೋಣ. ಅಂದ್ರೆ ವೈದೇಹಿ ಮೇಲೆ ಬಾಂಬ್ ಎಸಿಬೇಕು ಅಂತ ಅನ್ಕೊಂಡಿದ್ದೀರಾ ಅತ್ತೆ? ಅಲ್ಲ, ಬದ್ನೇಕಾಯಿ ಒಳಗೆ ಬಾಂಬ್ ಇಡೋಣ ಅನ್ಕೋತಿದ್ದೀನಿ. ಬಾಂಬ್ ಹಾಕಕ್ ನೋಡ್ತೀರಾ? ಅದು ನಿಮ್ಮ ಮೇಲೆ ಸಿಡಿಯೋ ಹಾಗೆ ಮಾಡದೇ ಇದ್ರೆ ನನ್ನ ಹೆಸರು ದಶರಥ ರಾಮನೇ ಅಲ್ಲ. ಬದ್ನೇಕಾಯಲ್ಲಿ ಬಾಂಬ್ ಬಿಟ್ಟು ಏನು ಮಾಡಬೇಕು ಅನ್ಕೊಂಡಿದ್ಯಮ್ಮ? ಅರ್ಥ ಆಗೋಕೆ ಹೇಳು. ಅಷ್ಟು ಈಸಿಯಾಗಿ ಅರ್ಥ ಆಗೋ ಆಗಿದ್ದಿದ್ರೆ ಈ ಮನೆಯಲ್ಲಿ ನಮ್ಮ ಪರಿಸ್ಥಿತಿ ಹೀಗಿರ್ತಿರ್ಲಿಲ್ಲ. ಬಾಂಬಲ್ಲಿ ಮದ್ದು ತುಂಬಿದ ಹಾಗೆ ಬದನೆಕಾಯಿಗೂ ತುಂಬಿ ಆ ಬದನೆಕಾಯಿನ ವೈದೇಹಿ ಅಡುಗೆಗೆ ಬಳಸೋ ಹಾಗೆ ಮಾಡಿದ್ರೆ ಭೂಮ್. ಒಂದೇ ಏಟಲ್ಲಿ ವೈದೇಹಿ, ಅವಳ ಹೊಟ್ಟೆಲಿರೋ ಮಗು, ಇಬ್ರು ಮೊಟಾಶ್. ಅಷ್ಟೇ ಅಲ್ವಾ ಅತ್ತೆ? ಅಷ್ಟೇ. ಈ ಏಟ್ಗೆ ಈ ಮನೆ ಮಹಾರಾಣಿ ಮಣ್ಣಲ್ಲಿ ಮಣ್ಣಾಗ್ಬಿಡ್ಬೇಕು. ನಾವು ಮಹಾರಾಣಿರಾಗ್ಬೇಕು. ಆದ್ರೆ ಇದು ಆಗ್ಬೇಕು ಅಂದ್ರೆ ದೇವಾಂಶ್ ಮನೇಲಿರ್ಬಾರ್ದು. ಇದ್ರೆ ಯಾವುದೋ ಒಂದು ರೀತಿನಲ್ಲಿ ವೈದೇಹಿನ ಕಾಪಾಡ್ಬಿಡ್ತಾನೆ. ದೇವಾಂಶನ ಹೇಗಾದ್ರೂ ಮನೆಯಿಂದ ಹೊರ ಕಳಿಸಿ ಆಮೇಲೆ ಈ ಪ್ಲಾನ್ ಇಂಪ್ಲಿಮೆಂಟ್ ಮಾಡಬೇಕು. ಎಷ್ಟು ಕೀಳ್ಮಟ್ಟ ಕೇಳ್ತಾ ಇದ್ದೀರಾ? ನಿಜವಾಗ್ಲೂ ನೀವು ನಮ್ಮ ಕುಟುಂಬಕ್ಕೆ ಸೇರಿದವರಾ? ಈ ವಿಷಯನ ದೇವಾಂಶ್ಗೆ ವೈದೇಹಿಗೆ ತಿಳಿಸ್ಬೇಕು. ಆದರೆ ದೇವಾಂಶ್ ಮನೇಲೇ ಇದ್ದಾನಲ್ಲ, ವೈದೇಹಿನ್ ಬಿಟ್ಟು ಒಂದೇ ಒಂದು ಕ್ಷಣನೂ ಆಚೆ ಹೋಗಲ್ಲ. ಹೋಗೋ ಹಾಗೆ ನಾವು ಮಾಡೋಣ. ಈಗ ನಮಗೆ ಅಡ್ಡಿ ಆಗಿರೋಂಥ ಏಕೈಕ ವ್ಯಕ್ತಿ ಅಂದ್ರೆ
ಅದು ದೇವಾಂಶ್ ಮಾತ್ರ. ಅಲ್ಲಿ ಫ್ಯಾಕ್ಟ್ರಿನಲ್ಲಿ ಏನೋ ಒಂದು ಸಮಸ್ಯೆ ಆಗೋ ಹಾಗೆ ಮಾಡಿದ್ರೆ ಅದನ್ನ ಸಾಲ್ವ್ ಮಾಡಕ್ ಹೋಗ್ತಾನೆ. ಬರೋದ್ರೊಳಗೆ ನಮ್ ಪ್ಲಾನ್ನ ಇಂಪ್ಲಿಮೆಂಟ್ ಮಾಡಬೇಕು. ಆದ್ರೆ ಆ ಸಮಸ್ಯೆ ಹೇಗೆ ಸೃಷ್ಟಿ ಮಾಡೋದು? ಅದೇನ್ ಕಷ್ಟನಾ? ಯೂನಿಯನ್ ಲೀಡರ್ ಮೋಹನ್ಗೆ 500 ರೂಪಾಯಿ ನೋಟಿನ ಕಂತೆ ಕೊಟ್ರೆ ಸಮಸ್ಯೆ ತಾನೇ ಹುಟ್ಕೊಳತ್ತೆ. ವೈದೇಹಿ, ಏನ್ ಬಾವಾ? ನಿನ್ಗೋಸ್ಕರನೇ ದಿನಾ ತರೋ ಬಿಳಿ ಗುಲಾಬಿ. ಇರು ಬಾವಾ, ಈ ಹೂವ್ ನಿಜವಾಗ್ಲೂ ನನ್ಗೋಸ್ಕರನೇ ತಂದ್ಯಾ ಅಥವಾ ನಿನ್ ಮಗುಗೋಸ್ಕರ ತಂದ್ಯಾ? ಈಗ ನಿನ್ನೂ ನಮ್ಮ ಮಗುನ್ನು ಸಪ್ರೇಟ್ ಆಗಿ ನೋಡೋಕ್ಕಾಗತ್ತಾ? ನಿನ್ಗೋಸ್ಕರ ತಂದ್ರೆ ಮಗುಗೋಸ್ಕರ ತಂದ ಹಾಗೇನೆ. ಹಾಗಾದ್ರೆ ಸರಿ. ಏನ್ ಡೈರಿ ಇದು? ಯಾರ್ದಿದು ಡೈರಿ? ಈ ಡೈರಿನ ನನಗೆ ಗಿಫ್ಟಾಗಿ ಕೊಟ್ಟಾಗ ನೀನ್ ಹೇಳಿರೋ ಮಾತುಗಳು ನೆನ್ಪರತ್ತೆ ಬಾವಾ. ನಮ್ ವಂಶಕ್ಕಿರೋ ಶಾಪ ನಮ್ ಪುಟ್ಟು ಮಗುನ ಎಲ್ಲಿ ಬಲಿ ತಗೊಂಡ್ಬಿಡುತ್ತೋ ಅನ್ನೋ ಭಯ ಬಿಟ್ರೆ ಉಳ್ದಿರೋ ಪೇಜ್ಗಳೆಲ್ಲ ಸಂತೋಷದಲ್ಲೇ ತುಂಬ ಹೋಗ್ಬೇಕು ಅಂತ ಹೇಳಿದ್ದೆ. ಇವಾಗ ನಮ್ಗೆ ಸಂತೋಷ ತಂದ್ಕೊಡುವಂಥದ್ದೇನಾದ್ರೂ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಮಗುಗ್ ಸಂಬಂಧಪಟ್ಟಿರೋ ವಿಷಯನೇ ಬಾವಾ. ಅದಕ್ಕೆ ನನ್ನ ಪುಟ್ಟು ಮಗು ಬಗ್ಗೆ ಇದ್ರಲ್ಲಿ ಬರಿಬೇಕು. ಪ್ರತಿ ಪೇಜು ನನ್ನ ಮಗು ವಿಷಯಗಳಿಂದಾನೇ ತುಂಬ ಹೋಗ್ಬೇಕು. ಹುಟ್ಟೋಂಥ ಮಗುಗೋಸ್ಕರ ಕನ್ಸ್ ಕಟ್ಕೊಂಡಿರೋ ತಾಯಿ ಹೇಳೋ ಮಾತುಗಳಿಗೆ ಕೊನೆ ಅನ್ನೋದೇ ಇರಲ್ಲ. ಖಂಡಿತ ಬರಿತೀನಿ. ನಾನು ಬರಿತೀನಿ. ಆ ಪೆನ್ ಕೊಡಿಲಿ. ತಗೋ. ಮಾತುಗಳಿಗೆ ನಿಲುಕದ ಅಪರೂಪ ನೀನು. ಊಹೆಗೂ ಮೀರಿದಂತ ಅದ್ಭುತ ನೀನು. ಹೊತ್ತಿರೋದು ನಾವೇ ಆಗಿದ್ರು ನಮ್ಮನ್ನು ಕಣ್ಣಿನ ರೆಪ್ಪೆ ಹಾಗೆ ಕಾಪಾಡ್ತಿರೋ ನಮ್ಮ ಮುದ್ದಾದ ಮಗು ನೀನು. ಯುವರ್ ಡ್ಯಾಡ್ ದೇವಾಂಶ್. ಅಷ್ಟೇ ಅಲ್ವಾ? ಅಷ್ಟೇ ಬಾವಾ, 3 ಜನನೂ ಒಂದೇ. ಸರಿ ತಗೋ, ಅಲ್ಲಿ ಸೈನ್ ಮಾಡು. ನಿಮ್ 3 ಜನದ ಪ್ರಾಣನೂ ಒಂದೇನಮ್ಮ. ಅದಕ್ಕೆ ನಿಮ್ಮಲ್ಲಿ ಯಾರೊಬ್ಬರಿಗೆ ಏನಾದ್ರೂ ಮಿಕ್ಕಿರೋ ಇಬ್ರು ಬದುಕಲ್ಲ ಅಂತ ಅಲ್ಲಿ ಆ ರಾಕ್ಷಸರು ಏನೇನೋ ಪ್ಲಾನ್ ಮಾಡ್ತಾ ಇದ್ದಾರೆ. ಒಂದು ನಿಮಿಷ. ಹಲೋ, ಹೌದಾ? ನೀವೇನು ಟೆನ್ಷನ್ ಆಗಬೇಡಿ, ನಾನು ಈಗಲೇ ಹೊರಟು ಬರ್ತಾ ಇದ್ದೀನಿ. ಏನಾಯ್ತು ಬಾವಾ? ಯೂನಿಯನಲ್ಲಿ ಏನೋ ಗಲಾಟೆ ಅಂತೆ, ಫ್ಯಾಕ್ಟ್ರಿ ಹತ್ರ ಹೋಗಿ ಬರ್ತೀನಿ. ಹುಷಾರು. ಸರಿ ಬಾವಾ. ದೇವಾಂಶ್,
ಹೋಗ್ಬೇಡ ದೇವಾಂಶ್, ಗಲಾಟೆನೂ ಇಲ್ಲ ಏನೂ ಇಲ್ಲ. ಇದೆಲ್ಲಾನು ಅವ್ರು ಮಾಡ್ತಿರೋಂತ ಕುತಂತ್ರ. ಇಲ್ಲಿಂದ ನಿನ್ನ ಹೊರಗೆ ಕಳಿಸಿ ವೈದೇಹಿಗೆ ತೊಂದರೆ ಕೊಡ್ಬೇಕು ಅಂತ ನೋಡ್ತಾ ಇದ್ದಾರೆ. ಹೋಗ್ಬೇಡ ದೇವಾಂಶ್. ಹುಷಾರು ಬಾವಾ. ಸರಿ, ನೀನು ಹುಷಾರು. ದೇವಾಂಶ್, ಹಾ, ಹೋಗ್ಬೇಡ ದೇವಾಂಶ್. ದೇವಾಂಶ್, ದೇವಾಂಶ್ ಹೋಗ್ಬೇಡ ಮಗನೇ. ಅಯ್ಯೋ, ಕತ್ಲಾಗ್ದೆ ಚಂದ್ರ ಬರೋದಿಲ್ವಲ್ಲ. ಶಾಂತ ಕೂಡ ಏನು ಮಾಡಕ್ಕಾಗಲ್ಲ ದೇವಾಂಶ್. ವೈದೇಹಿ ಹೋಗ್ಬೇಡ ಅಂತ ಹೇಳಮ್ಮ. ಹೇಳಮ್ಮ ಹೋಗ್ಬೇಡ ಅಂತ. ಹೇಳಮ್ಮ, ಹೇಳು ಹೋಗ್ಬೇಡ ಅಂತ. ಈಗೇನ್ ಮಾಡ್ಬೇಕು? ಅವ್ರ ಕುತಂತ್ರದಿಂದ ನನ್ನ ಸೊಸೆನ, ನನ್ನ ಮೊಮ್ಮಗುನ ನಾನು ಹೇಗೆ ಕಾಪಾಡ್ಕೊಳ್ಳೋದು? ಸೇಮ್ ಬದನೆಕಾಯಿ ಥರನೇ ಇದೆ ಅಲ್ವಾ? ಡೌಟ್ ಬರೋದಿಲ್ಲ ಅಲ್ವಾ? ಖಂಡಿತ ಬರಲ್ಲ. ಡೌಟ್ ಬರಲ್ಲ. ಸರಿ, ಎಣ್ಣೆಗೆ ಹಾಕಿದ್ರೆ ಬ್ಲಾಸ್ಟ್ ಆಗುತ್ತಾ? ಬ್ಲಾಸ್ಟ್ ಆಗತ್ತಂತ ಕೇಳ್ತಿದ್ಯಲ್ಲೋ. ಕೊತ ಕೊದೀತಿರೋ ಎಣ್ಣೆಯಲ್ಲಿ ಈ ಬಾಂಬನ್ನ ಹಾಕ್ತಿದ್ದ ಹಾಗೆ ಅದು ಬ್ಲಾಸ್ಟ್ ಆಗಿ ಇದ್ರಲ್ಲಿರೋ ಗಾಜ್ ಪೀಸ್ಗಳು, ಗುಂಡು ಸೂಜಿಗಳು ಬಂದು ಮುಖಕ್ಕೆ, ಕೈಗೆ ಎಲ್ಲ ಕಡೆ ಚುಚ್ಕೊಳ್ಳುತ್ತೆ. ನಾವು ಅಡ್ಗೆ ಮನೆ ಕಡೆ ಯಾವುದೇ ಕಾರಣಕ್ಕೂ ಹೋಗ್ಬಾರ್ದು. ನಾವೇ ಬಾಂಬ್ ಬಿಟ್ಟು ನಾವೇ ಯಾಕೆ ಹೋಗ್ತೀವಿ ಊರ್ಮಿಳಾ? ಅಷ್ಟು ಪೆದ್ರು ಯಾರಿದ್ದಾರೆ ಇಲ್ಲಿ? ನೀನೇ ಇದೆಯಲ್ವಾ? ಇಲ್ಲಿ ನೋಡು ಊರ್ಮಿಳಾ, ನನ್ನನ್ನು ಯಾವಾಗಲೂ ಪೆದ್ದನ್ ಥರ ನೋಡ್ಬೇಡ. ಮೊದಲಿದನ್ನ ವೈದೇಹಿ ಕೈಲಿ ಹೇಗೆ ಯೂಸ್ ಮಾಡಿಸೋದು ಅಂತ ಯೋಚಿಸು. ಯೋಚನೆ ಮಾಡೋದಕ್ಕೇನೂ ಇಲ್ಲ. ದೇವಾಂಶ್ಗೆ ಗುಂಡ್ ಬದನೆಕಾಯಿ ಪಲ್ಯ ಅಂದ್ರೆ ತುಂಬಾ ಇಷ್ಟ. ದೇವಾಂಶ್ಗೆ ಮಾಡ್ ಹಾಕು ಅಂದ್ರೆ ಅವಳು ಕುಣ್ಕೊಂಡ್ ಮಾಡ್ತಾಳೆ. ಇದು ಬ್ಲಾಸ್ಟ್ ಆಗಿ ಅವಳ ಪ್ರಾಣನ ತೆಗ್ಬಿಡತ್ತೆ. ಮತ್ಯಾಕ್ ತಡ ಮಾಡೋದು? ನಡೀರಿ ಹೋಗೋಣ. ಏ, 1 ನಿಮಿಷ ಇರಿ. ಕೊಡಿಲಿ. ಈ ಥರ ತಗೊಂಡು ಹೋಗಿಟ್ರೆ ಡೌಟ್ ಬರದಿರೋದಕ್ಕೆ ವೈದೇಹಿ ಇನ್ನೋಸೆಂಟ್ ಅಲ್ಲ.